ನಮಸ್ಕಾರ. ಏನಪ್ಪ ಈ ವಿಡಿಯೋದ ವಿಚಾರ ಅಂತೀರಾ? ನನ್ನ ವಿಡಿಯೋದಲ್ಲಿ ನನ್ನ ಉದ್ದೇಶಗಳನ್ನು ಅರ್ಥ ಮಾಡ್ಕೊಳ್ಳಿ. ಸಮಾಜಕ್ಕೆ ಬೇಕಾಗಿರುವಂಥ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಹೇಳೋದು. ನೋಡಿ, ಹುಣಸೆ ಮರ ಅದು ಯಾವ ರೀತಿ ಇದೆ, ಹಚ್ಚ ಹಸಿರಾಗಿ ಫಲ ಬಿಟ್ಟೈತೆ. ಇಲ್ಲೊಂದು ಹುಣಸೆ ಮರ ನೋಡಿ, ರೋಗಗ್ರಸ್ತ ಮರವಾಗಿ ನಿಂತೈತೆ. ಹಾಗಾಗಿ ಇವಾಗ ಆ ಮರದ ಬುಡದಲ್ಲಿ ನೀರು ನಿಲ್ಲೋ ಥರ ಮಾಡ್ತೀನಿ. ಈ ಒಂದು ಮರ ಆರೋಗ್ಯವಂತ ಮರ ಆಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಒಂದಷ್ಟು ಕಡೆ ಒಣಗಿರೋ ಮರನ ತೆರವು ಮಾಡಲಿ ಅಂತ ನಾನೊಂದು ಮನವಿ ಮಾಡಿದೆ. ಯಾಕಂದರೆ ರಸ್ತೆ ಬದಿಯಲ್ಲಿ ಒಣಗಿರೋ ಮರದಿಂದ ವಾಹನ ಸವಾರರಿಗೆ, ಇತರ ಪಾದಚಾರಿಗಳಲ್ಲಿ ಅದು ಬಿದ್ದು, ಒಣಗಿರೋ ಮರ ರಸ್ತೆಯಲ್ಲಿ ಬಿದ್ದು ಸಮಸ್ಯೆ ಉಂಟಾಗುತ್ತೆ, ತೆರವು ಮಾಡಿ ಅಂತ. ಅದಕ್ಕೆ ಒಬ್ಬರು, ನೀವು ಪರಿಸರವಾದಿಗಳು ಮರ ಉಳಿಸೋದು ಮರ ತೆಗೀರಿ ಅಂತ ಇದ್ದಾರಲ್ಲ ಅಂತ. ಒಣಗಿರೋ ಮರನ ತೆಗೀರಿ ಅಂತ ಹೇಳಿದ್ರಲ್ಲಿ ಅರ್ಥ ಇದೆ, ಹಸಿರು ಮರನ ಉಳಿಸ್ಕೊಳ್ಳೋದು ಒಂದು ಅರ್ಥ ಇದೆ. ಸತ್ತಿರೋ ವ್ಯಕ್ತಿನ ಅಂತ್ಯ ಸಂಸ್ಕಾರ ಮಾಡೋದು ಒಳ್ಳೆಯದು, ಬದುಕಿರೋ ವ್ಯಕ್ತಿನ ಹತ್ಯೆ ಮಾಡೋದು ಪಾಪ. ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಒಣಗಿರೋ ಮರನೂ ತೆರವು ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಒಣಗಿರೋ ಮರ ಭೂಮಿ ಮೇಲೆ ಇರೋಕ್ಕೆ ಲಾಯಕ್ಕಿಲ್ವಾ ಅಂತ ಕೇಳ್ತವ್ರೆ ನನಗೆ. ನೋಡಿ, ಇಲ್ಲಿ ಮರ ಒಣಗ್ತಾ ಬರ್ತಾ ಇದೆ, ಅದಕ್ಕೆ ನಾನು ಪಾತಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಆರೆ ಗುದ್ಲಿ ಸಹಾಯ ಮಾಡಿದ್ದು ಇವ್ರೇನೆ. ಅಣ್ಣ, ಈಗ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಳೆ ಬೀಳೋ ಅಂಥ ಸಮಯ, ಚಿಗುರ್ಬಿಟ್ರೆ ನೀವು ಸಾಕ್ಷಿ. ಅದು ಹಾಂ, ಹೆಂಗದೆ ಅದು? ಇವಾಗ ನಾನು ಅದನ್ನು ಪಾತಿ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ಮಾಡಿದ್ರಿ? ನಾನು ಪರಿಸರ ಪ್ರೇಮಿ ಅಂತ ಹೇಳ್ಕೊತೀನಿ, ಪರಿಸರ ಸಂಘಟನೆಯಲ್ಲೂ ಇದ್ದೀನಿ. ನನ್ನ ಉದ್ದೇಶ ಏನಪ್ಪ ಅಂದರೆ, ಮರ ಒಣಗ್ತಾ ಬರ್ತಾ ಇದೆ, ಇನ್ನೂ ಒಣಗಿಲ್ಲ ಸಂಪೂರ್ಣ. ಅದೇ ಒಣಗಕ್ಕೆ ಬಿಡಬಾರ್ದು. ಹೇಗೆ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದರೆ ಗುಣಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೋ, ಮರಕ್ಕೂ ಆ ಥರ ಸಮಸ್ಯೆ ಬಂದಾಗ ಅದನ್ನು ಗುಣಪಡಿಸ್ಬೇಕೇ ಹೊರತು ಮರನೇ ತೆಗಿಬಾರ್ದು. ಇನ್ನೊಂದು ಯಾಕೆ ಈ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನೋಡಿ, ಒಣಗಿಸ್ಬಿಡ್ತೈತೆ, ಅದು ಚೆನ್ನಾಗೈತೆ ಅನ್ನೋದರಲ್ಲಿ ಏನೋ ಅದು ದೊಡ್ಡ ವಿಷಯ ಅಲ್ಲ. ಆ ರೀತಿ ಮರ ಆಗೋಕ್ಕೆ ಏನು ಪ್ರಯತ್ನ ಪಟ್ಟೆ ಅದು ಮುಖ್ಯ. ಆ ನಿಟ್ಟಿನಲ್ಲಿ ನಾನು ಇವಾಗ ಅದಕ್ಕೆ ನೀರು, ಮಳೆ ಬೀಳೋವಂಥ ಸಂದರ್ಭ,
ನೀರು ಹಾಕಿ ತೋರಿಸ್ತಾ ಇದ್ದೀನಿ, ಗೊಬ್ಬರನೂ ಹಾಕಿದ್ದೀನಿ. ಹಾಗಾಗಿ ಈ ಮರ ಆ ಮರಗಳಂತೆ ಆಗಲಿ, ತೋರಿಸಲಿ, ಹಸಿರು ಮರಗಳಂತೆ ಆಗಲಿ. ಈಗ ನಾವು ಆಧುನಿಕತೆ ಪ್ರಗತಿ ಅಂತ ಅದು ಬೇಡ ಯಾಕಂದರೆ ವಿಡಿಯೋ ಇದು ಮಾಡೋದು. ಹಾಂ, ಈಗ ಸ್ಟೋರೇಜ್ ಹೆಸರಲ್ಲಿ ಪ್ರಕೃತಿ ನಾಶ ಮಾಡೋದು ಬೇಡ. ಯಾಕಂದರೆ ಮನುಷ್ಯ ಎಷ್ಟೇ ಶ್ರೀಮಂತ, ಅಷ್ಟೇ ಐಶ್ವರ್ಯ ಸಂಪಾದನೆ ಮಾಡಿ ಐಶ್ವರ್ಯವಂತ ಆದ್ರೂ ಬೇಕಾಗಿರೋದೇ ಒಳ್ಳೆಯ ಆರೋಗ್ಯಕ್ಕೆ ಪೂರಕವಾದಂತಹ ಆಮ್ಲಜನಕ ಒದಗಿಸೋದೇ ಈ ಗಿಡ ಮರಗಳು. ಇದನ್ನು ನಾವು ನಾಶ ಪಡಿಸ್ಕೊಂಡು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದ್ತೀವಿ ಅನ್ನೋದು ನೀವೇ ಊಹಿಸ್ಕೋಬೇಕು. ಎಲ್ಲಿ ಗಿಡ ಮರ ಪ್ರಕೃತಿ, ಚೀನಾ ಅಂತ ದೇಶ, ಜಪಾನ್ ಅಂತ ದೇಶವು ಒಂದು ಮರನೂ ಕೂಡ ಕಟ್ ಮಾಡ್ದೇನೆ ಅಭಿವೃದ್ಧಿ ಮಾಡ್ತಾ ಇದೆ. ನಾವು ಅಭಿವೃದ್ಧಿ ಹೆಸರಲ್ಲಿ ಕೊಡೋ ಕಾರಣ ಏನು ಹೇಳಿ, ಮರಗಳನ್ನು ತೆರವು ಮಾಡೋದು. ಅದು ಪಾರಂಪರಿಕ ಮರ, 100 ವರ್ಷಗಳ ಮರ. ಮೈಸೂರಿನ ಒಳಗಡೆ ಓಡಾಡಿ ನೀವು, ಮರಗಳಿದ್ದಾವೆ, ನೆತ್ತಿ ಕಾಯ್ತದೆ, ಸುಡಲ್ಲ. ಅದೇ ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆಯಲ್ಲಿ ಓಡಾಡಿ ಆಯಾಸ ಆಗುತ್ತೆ, ದಾಹ ಆಗುತ್ತೆ. ಆ ನಿಟ್ಟಲ್ಲಿ ನಾವು ಮರಗಳನ್ನು ಮನುಷ್ಯನಷ್ಟೇ ಪ್ರಾಮುಖ್ಯತೆ ಕೊಟ್ಟು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದಂಥ ಭವಿಷ್ಯ ಇದೆ. ಪ್ರಕೃತಿ ನಾಶದ ಜೊತೆಗೆ ಮನುಷ್ಯನ ನಾಶವು ಕಟ್ಟಿಟ್ಟ ಬುತ್ತಿ ಖಚಿತವಾದಂಥದ್ದು. ಹಾಗಾಗಿ ನನ್ನ ಕಡೆಯಿಂದ ನಾನು ಆಲೋಚನೆ ಮಾಡಿದ್ದನ್ನು ಪ್ರಯತ್ನ ಪಟ್ಟಿದ್ದೀನಿ, ಫಲಿತಾಂಶವೂ ಬರುತ್ತೆ. ಒಂದು ಸ್ವಲ್ಪ ದಿನದಲ್ಲಿ ಈ ಮರ ಆರೋಗ್ಯವಂತ ಮರವಾಗಿ ಹೊರಹೊಮ್ಮುತ್ತೆ. ಆ ನಂಬಿಕೆ, ಆಶಾಭಾವನೆ ನನ್ನಲ್ಲಿದೆ. ನಾನು ಹೇಳೋದಿಷ್ಟೇ, ಒಂದು ವಿಡಿಯೋ ಮಾಡಿದ್ದೆ ಬ್ರೋ, ಸುತ್ತಮುತ್ತ ಒಂದು 4-5 ಒಣಗಿರೋ ಮರ ಇದೆ, ತೆರವು ಮಾಡಿ ಅಂತ. ಮನುಷ್ಯ ಸತ್ತರೆ ನಾವು ತಗೊಂಡೋಗಿ ಸಮಾಧಿಗೆ ಹಾಕ್ತೀವಿ, ಬದುಕಿರುವಾಗ ಹಾಕ್ತೀವ? ಮರ ಒಣಗಿದೆ, ಸತ್ತಿದೆ, ಅದನ್ನು ತೆರವು ಮಾಡಿ ಅಂದರೆ ಯಾರೋ ಹೇಳ್ತಾರೆ, ನೀವು ಮರ ತೆರವು ಮಾಡಿದರೆ ಪ್ರತಿಭಟನೆ ಮಾಡ್ತೀರಾ, ಈಗ ನೀವೇ ಹೇಳ್ತೀರಾ ಅಂದರೆ ಅದು ಒಣಗಿರೋ ಮರ. ಹಾಗಾಗಿ ಅದಕ್ಕೆ ಮರಣ ಬಂದಿದೆ. ಮರಣ ಬಂದಿರೋದನ್ನು ತಗೊಂಡೋಗಿ ಸಮಾಧಿಗೆ ಹಾಕಿ ಅಂತ ಇದ್ದೀವಿ, ತಪ್ಪದು. ಚೆನ್ನಾಗಿರೋದನ್ನ ಉಳಿಸ್ಕೋಬೇಕು ಅಂತಲೂ ಹೇಳ್ತಾ ಇದ್ದೀವಿ. ಇಷ್ಟೇ ನಮ್ಮ ಮಾತಿನ ಉದ್ದೇಶ. ಎಷ್ಟು ವರ್ಷದಿಂದ ನೀವು ಈ ಥರ ಸೇವೆ ಮಾಡ್ಕೊ ಬರ್ತಾ ಇದ್ದೀರಾ? ಸೇವೆ ಅಂದರೆ ನಾನು 1ನೇ ಕ್ಲಾಸಲ್ಲಿ ಇದ್ನಲ್ಲ, ಆವಾಗಲಿಂದನೂ ನನಗೆ ಪ್ರಕೃತಿ ಪ್ರೇಮ. ಸ್ಕೂಲ್ ಮಟ್ಟದಲ್ಲೂ ಗಿಡ ಹಾಕೋದು, ನೀರು ಹಾಕೋದು, ಈ ಆಸಕ್ತಿ ಬೆಳೆಸ್ಕೊ ಬಂದಿದ್ದೀವಿ. ಈಗ ಸಾಮರ್ಥ್ಯ ಇದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಾನೇ ದೊಡ್ಡವನು ಅಂತಲ್ಲ, ತೆರೆಮರೆಯಲ್ಲಿ ತುಂಬ ಜನ ಉತ್ತಮವಾದಂಥ ಪರಿಸರಕ್ಕೆ ಕೊಡುಗೆ ಕೊಟ್ಟವ್ರೆ. ನಾನಾದರೂ ಬಿಡಿ ಒಂದು ಪಾತಿ ಕಟ್ಟಿರ್ಬೋದು, ಕಾಡಾಗಿ ಪರಿವರ್ತನೆ ಮಾಡಿಬಿಟ್ಟವ್ರೆ ಎಷ್ಟೋ ಜನ. ಒಂದು ಏರಿಯಾ ಒಣಗಿರೋ ಒಣಭೂಮಿನ ಹಸಿರು ಕಾಡಾಗಿ ಪರಿವರ್ತನೆ ಮಾಡಿದ್ದಾರೆ. ಅವರು ನಿಜವಾದ ಪರಿಸರವಾದಿಗಳು, ಅವರು ಸಮಾಜದ ಆದರ್ಶಪ್ರಾಯ ವ್ಯಕ್ತಿಗಳು. ಸಾಲು ಮರದ ತಿಮ್ಮಕ್ಕನಂಥವರು ಪರಿಸರ ಪ್ರೇಮಕ್ಕೆ ಉತ್ತಮ ಉದಾಹರಣೆ ವ್ಯಕ್ತಿತ್ವ, ಆದರ್ಶಪ್ರಾಯ ವ್ಯಕ್ತಿತ್ವ. ಜೂನ್ 5 ಬಂತು ಅಂದ ತಕ್ಷಣ ನಾವು ಪರಿಸರದ ಬಗ್ಗೆ ಪುಂಖಾನುಪುಂಖವಾಗಿ ಪುಂಕ್ತೀವಿ. ಆದರೆ ವಾಸ್ತವದಲ್ಲಿ ನಾವು ದಿನನಿತ್ಯ ಪರಿಸರದ ಪ್ರೇಮ ಪಾಲಿಸಬೇಕು, ಅದೇ ಒಳ್ಳೆಯದು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ. ಈಗ ಮಾನವರು ಬಂದ್ಬಿಟ್ಟು ಏನಂದ್ರೆ ಅವ್ರ ದುರಾಸೆಗೋಸ್ಕರ ಮರಗಳನ್ನೆಲ್ಲ ಕಡಿದು ಫರ್ನಿಚರ್ಸ್ ಮಾಡೋದು, ಆ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ, ಕಾಡು ನಾಶ ಮಾಡ್ತಾ ಇದ್ದಾರೆ. ನೋಡಿ, ಜೊತೆಗೆ ಸಾಕಬೇಕು. ಇವಾಗ ನನಗೂ ಕೇಳಿದ್ರು, ನಿಮ್ಮ ಮನೇಲಿ ಯಾವುದೋ ಮರದ ವಸ್ತುಗಳೇ ಇಲ್ವಾ, ಹಂಗಾದ್ರೆ ನೀವು ಮಾಡ್ಬೋದಾ ಅಂತ. ನೋಡಿ, ಒಂದು ಮಾನದಂಡ ಇದೆ, ಯಾವಾಗ ಬಳಸ್ಬೋದು, ಯಾವಾಗ ಬಳಸಬಾರ್ದು ಅಂತ. ಮದುವೆ ಆಗಬೇಕು ಅಂದರೆ ನಾವು 18 ವರ್ಷ 21 ವರ್ಷ ನಿಗದಿ ಮಾಡಿದ್ದೀವಿ. ಹಾಗೆ ಮರ ಕಟ್ ಮಾಡಬೇಕು ಅಂದರೆ ಯಾವುದು ಅಂತ ಒಂದು ಮಾನದಂಡ ಕೊಟ್ಟಿದ್ದೀವಿ, ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾಕೆ ಮಾಡ್ತೀರಾ? ಎಲ್ಲಿ ಕಾಡಲ್ಲಿ ಒಣಗಿರೋ ಮರನ ಅದನ್ನು ತಗೊಂಡು ಟೆಂಡರ್ ಮಾಡಿ ಖರೀದಿ ಮಾಡಿ ಅದಕ್ಕೆ ಮಾಡ್ತಾರೆ, ಅದಕ್ಕೊಂದು ಮಾನದಂಡ ಇದೆ, ಅದನ್ನು ಪಾಲಿಸಿ. ಸುಮ್ಮನೆ ಯಾವುದಕ್ಕೂ ತಂದು ಇನ್ನೂ ಯಾವುದೋ ವಾದ ಮಾಡೋಕ್ಕೆ ಬರಬೇಡಿ. ಏನಂತೀರಿ?